ಹೆಲೋ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಾಗೋ ಕಸ್ಟರ್ಡ್ ಪುಡ್ಡಿಂಗ್. ಇದು ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗುತ್ತೆ. ಈ ಸಲ ಇಫ್ತಾರಿಗೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಮಾಡೋದಂತ ನೋಡೋಣ. ಒಂದು ಅರ್ಧ ಕಪ್ನಷ್ಟು ಸಾಬಕ್ಕಿಯನ್ನು 15 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಡಿ. ಈಗ ಒಂದು 2 ಚಮಚದಷ್ಟು ಕಸ್ಟರ್ಡ್ ಪೌಡರ್, ಇಲ್ಲಿ ನಾನು ವೆನಿಲ್ಲಾ ಫ್ಲೇವರಿನ ಕಸ್ಟರ್ಡ್ ಪೌಡರ್ನ ತಗೊಂಡಿದ್ದೇನೆ. ಅದಕ್ಕೆ ಒಂದು 1/4 ಕಪ್ನಷ್ಟು ಹಾಲನ್ನು ಹಾಕಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ. ಇದಾದ ನಂತರ ಒಂದು ಪಾತ್ರೆಯಲ್ಲಿ 1/2 ಲೀಟರ್ನಷ್ಟು ಹಾಲನ್ನು ಹಾಕಿ ಕುದಿಲಿಕ್ಕೆ ಇಡಿ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆಯನ್ನು ಹಾಕಿ. ಜಾಸ್ತಿ ಬೇಕಿದ್ರೆ ಜಾಸ್ತಿ, ನಿಮಗೆ ಹೇಗೆ ಬೇಕು ಹಾಗೆ ಸಕ್ಕರೆಯನ್ನು ಹಾಕಿ. ಇದಾದ ನಂತರ 1 ಕಪ್ನಷ್ಟು ತೆಂಗಿನಕಾಯಿ ಹಾಲನ್ನು ಹಾಕಿ. ಈಗ ನೀವು ನೆನೆಸಿಟ್ಟಿರುವಂತಹ ಸಾಬಕ್ಕಿಯನ್ನು ನೀರಿಲ್ಲದಂತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡಿ. ಸಣ್ಣ ಉರಿಯಲ್ಲಿ ಇಡಿ. ಹಾಗೆಯೇ ನೀವು ತಯಾರು ಮಾಡಿಟ್ಟಿರುವಂತಹ ಕಸ್ಟರ್ಡ್ ಪೌಡರ್ ಮಿಕ್ಸ್, ಕಸ್ಟರ್ಡ್ ಮತ್ತು ಹಾಲನ್ನು ನೀವು ಮಿಕ್ಸ್ ಮಾಡಿಟ್ಟಿದ್ರಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಸ್ವಲ್ಪ ತಿಕ್ಕಾಗುತ್ತೆ, ಸ್ವಲ್ಪ ದಪ್ಪ ಆಗುತ್ತೆ. ಕಲಿಸ್ತಾ ಇರಿ, ಮಿಕ್ಸ್ ಮಾಡ್ತಾ ಇರಿ. ಒಂದು ಅರ್ಧ ಅಥವಾ ಒಂದು 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಗೂ ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ 5ರಿಂದ 6 ನಿಮಿಷ 7 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸಿ. ಸಾಬಕ್ಕಿ ಬೇಯಬೇಕು, ಅಷ್ಟು ಬೇಯಿಸಿದರೆ ಸಾಕು. ಅದನ್ನು ತಣ್ಣಗಾಗಲು ಬಿಡಿ. ಈಗ ಒಂದು 3 ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಇಲ್ಲಿ ರೋಸ್ಟ್ ಮಾಡ್ತಾ ಇದ್ದೇನೆ. ಇದಕ್ಕೆ ಒಂದು 1 ಚಮಚದಷ್ಟು ಸಕ್ಕರೆ, ಪುಡಿ ಅಲ್ಲ, ಈ ಸಕ್ಕರೆಯನ್ನೇ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಅದರ ಜೊತೆಯೇ ರೋಸ್ಟ್ ಮಾಡಿ. ತುಂಬ ಕೆಂಪಾಗೋದೇನು ಬೇಕಾಗಿಲ್ಲ. ಇಲ್ಲಿ 1 ಗಂಟೆ ಅದನ್ನು ಫ್ರಿಜ್ನಲ್ಲಿಟ್ಟು ತೆಗೆದಿರುವಂಥದ್ದು. ಇದನ್ನು ಒಂದು ಬೌಲಿಗೆ ಹಾಕಿ ಅದರ ಮೇಲೆ ತೆಂಗಿನಕಾಯಿ ತುರಿಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ನಿಮಗೆ ಬೇಕಿದ್ರೆ ಬಿಸಿಯಾಗಿ ತಿನ್ನಬೇಕು ಅನಿಸಿದ್ರೆ ಬಿಸಿ ಕೂಡ ತಿನ್ಬೋದು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.